ಹಾಯ್ ನಮಸ್ತೆ ಎಲ್ಲರಿಗೂ ಡೈಲಿ ಅಪ್ಡೇಟ್ಸ್ ಚಾನಲಿನ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಇವತ್ತಿನ ಒಂದು ವಿಡಿಯೋದಲ್ಲಿ ಲಕ್ಷ ದಾಟಿದ್ದ ಚಿನ್ನದ ಬೆಲೆಯಲ್ಲಿ ಭಾರಿ ಇಳಿಕೆ ಅಂತಲೇ ಹೇಳ್ಬೋದು. ದಾಖಲೆ ಬರೆದಿದೆ ಬಂಗಾರದ ದರ, ಸಹಜ ಸ್ಥಿತಿಯತ್ತ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಹಾಗಿದ್ರೆ ಇಂದಿನ ಬೆಲೆ ಏರಿಕೆ ಎಷ್ಟಿದೆ, ಇಂದಿನ ಬೆಲೆ ಇಳಿಕೆ ಅಂದರೆ ಬೆಳ್ಳಿ ಆಗಲಿ ಚಿನ್ನವಾಗಲಿ ಸ್ನೇಹಿತರೆ, ಇಂದಿನ ಬೆಲೆ ಎಷ್ಟಿದೆ ಅನ್ನೋದನ್ನ ತಿಳಿಸ್ಕೊಡ್ತೀನಿ. ಇನ್ನು ಚಿನ್ನದ ಬಗ್ಗೆ ಆಗಲಿ ಸ್ನೇಹಿತರೆ, ಡೈಲಿ ಅಪ್ಡೇಟ್ಸ್ ಬಗ್ಗೆ ತಿಳ್ಕೊಬೇಕು ಅಂತಂದರೆ, ಪ್ರತಿಯೊಂದು ವಿಚಾರದ ಬಗ್ಗೆನೇ ತಿಳ್ಕೊಬೇಕು ಅಂದರೆ ಡೈಲಿ ಅಪ್ಡೇಟ್ಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಆದರೆ ಇದೇ ರೀತಿ ಹೊಸ ಅಪ್ಡೇಟ್ನ ಪ್ರತಿನಿತ್ಯ ತಿಳ್ಕೊತೀರಾ. ಹಾಗಾಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗೊಂದು ಲೈಕ್ ಕೊಟ್ಟು ಹೆಚ್ಚು ಫ್ಯಾಮಿಲಿಗೆ ಫ್ರೆಂಡ್ಸ್ಗೆ ಈ ವಿಡಿಯೋನ ಶೇರ್ ಮಾಡೋದ್ರಿಂದ ನಿಮ್ಮ ಕಡೆಯಿಂದ ಹೊಸ ಅಪ್ಡೇಟ್ಗಳನ್ನ ಅವರು ಕೂಡ ತಿಳ್ಕೊಂಡಂಗಾಗುತ್ತೆ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರತಿನಿತ್ಯ ವಿಡಿಯೋ ವಾಚ್ ಮಾಡ್ತಿದ್ದೀರಾ ಅವ್ರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ವಿಡಿಯೋದ ಕಡೆ ಗಮನ ಕೊಟ್ಬಿಡೋಣ. ಸ್ನೇಹಿತರೆ, ಚಿನ್ನದ ಬೆಲೆ 1,00,000 ರೂಪಾಯಿ ಗಡಿ ದಾಟಿದೆ. ದಾಖಲೆ ಬರೆದಿತ್ತು ಅಂತಲೇ ಹೇಳ್ಬೋದು. ಆದರೆ ಅಂತಾರಾಷ್ಟ್ರೀಯ ಮಾರುಕಟ್ಟೆ ಮೇಲಿನ ಒತ್ತಡ ನಿವಾರಣೆಯಾಗುತ್ತಿದ್ದಂತೆ ಚಿನ್ನದ ಬೆಲೆಯಲ್ಲಿ ಸತತವಾಗಿ ಇಳಿಕೆಯಾಗುತ್ತಿದೆ. ಇಂದು ಚಿನ್ನದ ದರ ಎಷ್ಟಿದೆ ಅನ್ನೋದನ್ನ ನೋಡ್ತಾ ಹೋಗೋಣ. ಚಿನ್ನದ ಬೆಲೆ ಏರಿಕೆ ಭಾರತೀಯರಲ್ಲಿ ಆತಂಕ ಹುಟ್ಟಿಸಿತು. ಕಾರಣ 10 ಗ್ರಾಂ ಚಿನ್ನದ ದರ 1,00,000 ರೂಪಾಯಿ ಗಡಿ ದಾಟಿತ್ತು ಸ್ನೇಹಿತರೆ. ಇದರಿಂದ ಜನಸಾಮಾನ್ಯರು ಚಿನ್ನ ಖರೀದಿಯಿಂದ ದೂರ ಉಳಿಯುವಂತಾಗಿತ್ತು ಅಂತಲೇ ಹೇಳ್ಬೋದು. ಮದುವೆ ಸೀಸನ್ ಸಮಯದಲ್ಲಿ ಬೆಲೆ ಏರಿಕೆಯಿಂದ ಜನಸಾಮಾನ್ಯರು ಸಾಲ ಮಾಡಿ ಚಿನ್ನ ಖರೀದಿಸುವ ಪರಿಸ್ಥಿತಿ ಎದುರಾಗಿದೆ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಆದರೆ ಸತತ ಏರಿಕೆ ಕಂಡ ದಾಖಲೆ ಬರೆದಿದ್ದ ಚಿನ್ನದ ದರ ಇದೀಗ ಸತತವಾಗಿ ಇಳಿಕೆಯಾಗುತ್ತಿದೆ. ಇಂದು ಮೇ 3 ಈ ಚಿನ್ನದ ದರ ಮತ್ತೆ ಇಳಿಕೆಯಾಗಿ ಜನಸಾಮಾನ್ಯರ ಮಂದಹಾಸ ಮೂಡಿಸಿದೆ ಸ್ನೇಹಿತರೆ. ಹಾಗಿದ್ರೆ ಎಷ್ಟು ಚಿನ್ನದ ದರ ಎಷ್ಟು ಅನ್ನೋದನ್ನ ಇವಾಗ ಟೋಟಲ್ ಇನ್ಫಾರ್ಮೇಷನ್ನ ತಿಳಿಸ್ಕೊಡ್ತಾ ಹೋಗ್ತೀನಿ. ಸ್ನೇಹಿತರೆ, ಭಾರತದಲ್ಲಿ ಚಿನ್ನವು ಕೇವಲ ಆಭರಣವಷ್ಟೇ ಅಲ್ಲ ಸ್ನೇಹಿತರೆ, ಅದು ಸಂಸ್ಕೃತಿ, ಭಾವನೆ ಹಾಗೂ ಆರ್ಥಿಕ ಭದ್ರತೆಗೆ ಸಂಕೇತವಾಗಿದೆ. ವಿಶೇಷವಾಗಿ ಮಹಿಳೆಯರಿಗಾಗಿ ಚಿನ್ನದ ಖರೀದಿ ಹಬ್ಬ, ಮದುವೆ ಅಥವಾ ಧಾರ್ಮಿಕ ಕಾರ್ಯಕ್ರಮಗಳು ಅವಿಭಾಜ್ಯ ಅಂಗವಾಗಿದೆ. ಇತ್ತೀಚಿನ ದಿನಗಳಲ್ಲಿ ಅಕ್ಷಯ ತೃತೀಯ ಹಬ್ಬದ ಬಳಿಕ ಚಿನ್ನದ ದರದಲ್ಲಿ ಕಾಣಿಸಿಕೊಂಡ ಭಾರಿ ಇಳಿಕೆಯು ಚಿನ್ನ ಪ್ರಿಯರಲ್ಲಿ ಸಂತೋಷದ ಅಲೆ ಎಬ್ಬಿಸಿದೆ. ಹಾಗಿದ್ದರೆ ಇಂದಿನ ಚಿನ್ನದ ಬೆಲೆ ಎಷ್ಟಿದೆ ಎಂಬ ಸಂಪೂರ್ಣ ಮಾಹಿತಿಯನ್ನು ತಿಳ್ಕೊಳ್ಳೋಣ ಬನ್ನಿ ಸ್ನೇಹಿತರೆ. ಚಿನ್ನ ಮತ್ತು ಬೆಳ್ಳಿ ಬೆಲೆ ಇಂದು ಮೇ 3, 2025. ಗೋಲ್ಡ್ ಪ್ರೈಸ್ ಟುಡೇ. ಅಕ್ಷಯ ತೃತೀಯದ ನಂತರ ಚಿನ್ನದ ದರದಲ್ಲಿ ಸತತವಾಗಿ 3 ದಿನಗಳ ಇಳಿಕೆಯನ್ನು ಗ್ರಾಹಕರು ಕಾಣುತ್ತಿದ್ದಾರೆ. ಇನ್ನು ದೀರ್ಘಕಾಲದ ನಂತರದ ಈ ಇಳಿಕೆ ಗ್ರಾಹಕರಲ್ಲಿ ಸ್ವಲ್ಪ ಸಂತೋಷವನ್ನು ಉಂಟು ಮಾಡಿದೆ. ಆದರೆ ಈ ಇಳಿಕೆ ಮುಂದುವರಿಯುತ್ತಿದೆಯಾ ಅಥವಾ ದರಗಳು ಮತ್ತೆ ಏರುತ್ತವ ಎಂಬ ಗೊಂದಲದಲ್ಲಿದ್ದಾರೆ ಸ್ನೇಹಿತರೆ ಗ್ರಾಹಕರು. ಹಾಗಿದ್ದರೆ ಮೇ 3, 2025ರಂದು ಚಿನ್ನದ ಬೆಲೆಯಲ್ಲಿ ಯಾವ ರೀತಿಯ ಬದಲಾವಣೆಗಳು ಆಗಿವೆ ಎಂಬುದನ್ನು ನೋಡೋಣ. ಬೆಂಗಳೂರಿನಲ್ಲಿ ಚಿನ್ನ ಮತ್ತು ಬೆಳ್ಳಿ ಬೆಲೆ 22 ಕ್ಯಾರೆಟ್ ಚಿನ್ನದ ಬೆಲೆ ಪ್ರತಿ ಗ್ರಾಮ್ಗೆ 8,754 ರೂಪಾಯಿ ಆಗಿದ್ದು, ಇನ್ನು 24 ಕ್ಯಾರೆಟ್ ಚಿನ್ನದ ಬೆಲೆ ಪ್ರತಿ ಗ್ರಾಮ್ಗೆ 9,550 ಆಗಿದೆ ಸ್ನೇಹಿತರೆ. ಇನ್ನು 18 ಕ್ಯಾರೆಟ್ ಚಿನ್ನದ ಬೆಲೆ ಪ್ರತಿ ಗ್ರಾಮ್ಗೆ 7,163 ಆಗಿದ್ದು, ಇನ್ನು 10 ಗ್ರಾಂ ಬೆಳ್ಳಿ ಬೆಲೆ 97,900ರಷ್ಟಿದೆ ಸ್ನೇಹಿತರೆ. ಹಾಗಿದ್ರೆ ಬೆಂಗಳೂರಿನಲ್ಲಿ ಮೇ 2ರ ಚಿನ್ನದ ದರ ಯಾವ ರೀತಿಯಲ್ಲಿ ಇದೆ ಅನ್ನೋದನ್ನ ನೋಡೋದಾದರೆ, 22 ಕ್ಯಾರೆಟ್ ಚಿನ್ನ 1 ಗ್ರಾಮ್ಗೆ 8,755, 10 ಗ್ರಾಮ್ಗೆ 87,550, ಇನ್ನು 100 ಗ್ರಾಮ್ 100 ಗ್ರಾಮ್ಗೆ 8,75,500, 2,000 ಇಳಿಕೆಯಾಗಿದೆ ಸ್ನೇಹಿತರೆ. ಇನ್ನು ಅದೇ ರೀತಿ 24 ಕ್ಯಾರೆಟ್ ಚಿನ್ನದ ಅಪರಂಜಿ ಚಿನ್ನದ ಬೆಲೆನ ಕೇಳೋದಾದರೆ, 1 ಗ್ರಾಮ್ಗೆ 9,551 ರೂಪಾಯಿ, 10 ಗ್ರಾಮ್ಗೆ 95,510, ಇನ್ನು 100 ಗ್ರಾಮ್ಗೆ 9,55,100 ರೂಪಾಯಿ ಸ್ನೇಹಿತರೆ, 2,200 ಇಳಿಕೆಯಾಗಿದೆ. ಇನ್ನು 18 ಕ್ಯಾರೆಟ್ ಚಿನ್ನದ ಬೆಲೆ ಕೇಳೋದಾದರೆ, 1 ಗ್ರಾಮ್ಗೆ 7,164 ರೂಪಾಯಿ, 10 ಗ್ರಾಮ್ಗೆ 71,640 ರೂಪಾಯಿ, ಇನ್ನು 100 ಗ್ರಾಮ್ಗೆ 7,16,400 ರೂಪಾಯಿ ಸ್ನೇಹಿತರೆ. ಇನ್ನು ಮೇ 1, 2025ಕ್ಕೆ ಹೋಲಿಸಿದರೆ ಪ್ರತಿ ಗ್ರಾಮ್ಗೆ ಸುಮಾರು 20-22ರಷ್ಟು ಇಳಿಕೆ ಕಂಡು ಬಂದಿದೆ ಸ್ನೇಹಿತರೆ. ಇದು ಚಿನ್ನ ಖರೀದಿಸಲು ಇಚ್ಛೆ ಪಡುವವರಿಗೆ ಉತ್ತಮ ಅವಕಾಶವನ್ನೇ ನೀಡುತ್ತಿದೆ ಅಂತಲೇ ಹೇಳ್ಬೋದು. ಇನ್ನು ಬೆಳ್ಳಿಯ ದರದಲ್ಲಿ ಸ್ಥಿರತೆಯನ್ನು ಕಾಣ್ಬೋದು ಸ್ನೇಹಿತರೆ. ಬೆಳ್ಳಿಯ ದರದಲ್ಲಿ ಯಾವುದೇ ಬದಲಾವಣೆಗಳು ಇಲ್ಲ ಅಂತಲೇ ಹೇಳ್ಬೋದು.
1 ಗ್ರಾಂ ಬೆಳ್ಳಿಯ ಬೆಲೆ 98 ರೂಪಾಯಿ. ಇನ್ನು 10 ಗ್ರಾಂ ಬೆಳ್ಳಿಯ ಬೆಲೆ 980 ರೂಪಾಯಿ. ಇನ್ನು 1 ಕಿಲೋ ಬೆಳ್ಳಿ ಅಂದರೆ 1 kg ಬೆಳ್ಳಿಯ ಬೆಲೆ ಬಂದು 98,000 ರೂಪಾಯಿ ಸ್ನೇಹಿತರೆ. ಇನ್ನು ಕರ್ನಾಟಕದ ಪ್ರಮುಖ ನಗರಗಳಲ್ಲಿಯೂ ಚಿನ್ನದ ದರಗಳು ಒಂದೇ ಮಟ್ಟದಲ್ಲಿದೆ ಅಂತಲೇ ಹೇಳ್ಬೋದು. ಇಲ್ಲಿ ಅಂದರೆ ಮೈಸೂರು, ಮಂಗಳೂರು, ಗದಗ, ಮಂಡ್ಯ ಹಾಗೂ ಚಿತ್ರದುರ್ಗ ಸೇರಿದಂತೆ ರಾಜ್ಯದ ವಿವಿಧ ನಗರಗಳಲ್ಲಿ ಚಿನ್ನದ ದರಗಳು ಬೆಂಗಳೂರಿನಂತೆಯೇ ಸ್ಥಿರವಾಗಿದೆ ಸ್ನೇಹಿತರೆ. 18 ಕ್ಯಾರೆಟ್ ಚಿನ್ನದ ಬೆಲೆ 7,144. ಇನ್ನು 22 ಕ್ಯಾರೆಟ್ ಚಿನ್ನದ ಬೆಲೆ 8,755 ಗ್ರಾಮ್ಗೆ. ಇನ್ನು 24 ಕ್ಯಾರೆಟ್ ಚಿನ್ನದ ಬೆಲೆ 9,551 1 ಗ್ರಾಮ್ಗೆ ಸ್ನೇಹಿತರೆ. ಇನ್ನು ಸ್ಪಾಟ್ ಚಿನ್ನದ ದರ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಸ್ಪಾಟ್ ಚಿನ್ನದ ದರ ಅಂದರೆ ಪ್ರತಿ ಬೌನ್ಸ್ಗೆ ಸ್ನೇಹಿತರೆ $3.240ರಷ್ಟು ಇಳಿಕೆಯಾಗಿದ್ದು, ಇದು ಕಳೆದ 2 ವಾರಗಳು ಕನಿಷ್ಠ ಮಟ್ಟವಾಗಿದೆ. ಇದು ಭಾರತೀಯ ಮಾರುಕಟ್ಟೆಯ ಮೇಲೂ ಪರಿಣಾಮ ಬೀರುತ್ತಿದೆ. ಇನ್ನು ಚಿನ್ನದ ಬೆಲೆ ಇಳಿಕೆಗೆ ಕಾರಣಗಳು ಏನು ಅನ್ನೋದನ್ನು ಕೇಳೋದಾದರೆ, ಚಿನ್ನದ ದರ ಇಳಿಕೆಗೆ ಹಲವಾರು ಅಂತಾರಾಷ್ಟ್ರೀಯ ಹಾಗೂ ದೇಶೀಯ ಕಾರಣಗಳಾಗಿವೆ ಸ್ನೇಹಿತರೆ. ಅಂತಾರಾಷ್ಟ್ರೀಯ ಮಾರುಕಟ್ಟೆಯ ಪ್ರಭಾವ, ಕರೆನ್ಸಿ ವಿನಿಮಯದ ಬದಲಾವಣೆ, ದೇಶೀಯ ಬೇಡಿಕೆ ಕುಸಿತ, ಇನ್ನು ಜಾಗತಿಕ ರಾಜಕೀಯ ಮತ್ತು ಆರ್ಥಿಕ ಅನಿಶ್ಚಿತತೆ, ಡಾಲರ್ ಮೌಲ್ಯದ ಏರಿಕೆ, ಹೂಡಿಕೆದಾರರ ನಿಲುವು ಈ ರೀತಿಯ ಕಾರಣಗಳಿಂದ ಅಕ್ಷಯ ತೃತೀಯ ಬಳಿಕ ಚಿನ್ನದ ದರ ಇಳಿಕೆಯಾಗುತ್ತಿದೆ. ಈಗ ಚಿನ್ನ ಖರೀದಿಗೆ ಸರಿಯಾದ ಸಮಯವೇ ಅನ್ನೋದನ್ನು ಕೇಳೋದಾದರೆ, ಸತತ 3 ದಿನಗಳಿಂದ ಚಿನ್ನದ ಬೆಲೆ ಇಳಿಕೆಯಾಗಿರುವುದರಿಂದ ಸ್ನೇಹಿತರೆ, ಆಭರಣ ಪ್ರಿಯರಿಗೆ ಇದು ಹೂಡಿಕೆ ಅಥವಾ ಖರೀದಿಗೆ ಉತ್ತಮ ಅವಕಾಶವಾಯಿತು ಅಂತಲೇ ಹೇಳ್ಬೋದು ಎಂದು ತಜ್ಞರು ಅಭಿಪ್ರಾಯಪಟ್ಟಿದ್ದಾರೆ. ಬೆಳ್ಳಿಯ ದರ ಕೂಡ ಸ್ಥಿರವಾಗಿರುವುದರಿಂದ ಗ್ರಾಹಕರಿಗೆ ಲಾಭದಾಯಕ. ಇನ್ನು ಚಿನ್ನವು ನವದುರ್ಗಿಯ ಚರಿತ್ರೆಯಷ್ಟೇ ಪ್ರಾಚೀನವಾದ ಭಾರತದ ಪರಂಪರೆಯ ಭಾಗ. ಇಂದಿನ ಇಳಿಕೆಯ ಬೆಳವಣಿಗೆಯು ಖರೀದಿದಾರರಿಗೆ ವಿಶಿಷ್ಟ ಅವಕಾಶವನ್ನು ನೀಡುತ್ತಿದೆ. ಆದರೆ ಚಿನ್ನದ ಮೌಲ್ಯ ಯಾವಾಗ ಏರಿಕೆಯಾಗಬಹುದು ಎಂಬ ಗೊಂದಲಗಳ ಮಧ್ಯ ಈ ಸಮಯವನ್ನು ಸೂಕ್ತವಾಗಿ ಬಳಸಿಕೊಳ್ಳುವುದು ಉತ್ತಮ ಅಂತಲೇ ಹೇಳ್ಬೋದು ಸ್ನೇಹಿತರೆ. ದಯವಿಟ್ಟು ಯಾರೆಲ್ಲ ಚಿನ್ನ ಖರೀದಿ ಮಾಡಬೇಕು ಅಂದ್ಕೊಂಡಿದ್ದೀರಾ, ಈ ಸಮಯ ಉತ್ತಮ, ಹೋಗಿ ಚಿನ್ನ ಖರೀದಿ ಮಾಡಿ ಅಂತ ಹೇಳ್ತಾ ನಾನು ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಇವತ್ತಿನ ಒಂದು ವಿಡಿಯೋ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ವಿಡಿಯೋಗೊಂದು ಲೈಕ್ ಮಾಡಿ. ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ಇದೇ ರೀತಿ ಹೊಸ ಹೊಸ ಅಪ್ಡೇಟ್ನ ಪ್ರತಿನಿತ್ಯ ತಿಳ್ಕೊತೀರಾ. ಇದರ ಜೊತೆಗೆ ಸ್ನೇಹಿತರೆ, ಏನೆಲ್ಲ ಬೆನಿಫಿಟ್ ಇದೆ ಅನ್ನೋದನ್ನು ಕೂಡ ತಿಳಿಸ್ಕೊಡ್ತೀನಿ. ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನು ಕೂಡ ತಿಳಿಸ್ಕೊಡ್ತೀನಿ. ಇದನ್ನೆಲ್ಲ ತಿಳ್ಕೋಬೇಕು ಅಂದರೆ ದಯವಿಟ್ಟು ಡೈಲಿ ಅಪ್ಡೇಟ್ಸ್ಗೆ ಸಬ್ಸ್ಕ್ರೈಬ್ ಆದರೆ ಪ್ರತಿನಿತ್ಯ ಹೊಸ ಹೊಸ ಅಪ್ಡೇಟ್ನ ತಿಳ್ಕೊತೀರಾ ಅಂತ ಹೇಳ್ತಾ, ಮತ್ತೊಂದು ವಿಡಿಯೋ ಜೊತೆ ಮತ್ತೊಂದು ಹೊಸ ಹೊಸ ಅಪ್ಡೇಟ್ ತೊಗೊಂಡು ಬಂದು ತಿಳಿಸ್ಕೊಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.